ಬದುಕಬೇಕು ತಾಯಿ. ಹೆಂಗೆ ಬದುಕಬೇಕು ಅಂತಂದ್ರೆ ಹೇಳ್ತಾನೆ, ಆಯುಷ್ಯ 10 ನಿದ್ರೆಗೆ ಹೋದಾವು ಎಟ್ಟು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಮುಂದಿಲ್ಲ ಹೊತ್ತು ನಮ್ಮಪ್ಪ ಹುಲ್ಯಾಳೇಶ್ವರ ನೆನೆಯುವುದು ಯಾವತ್ತು ಅನ್ನತಕ್ಕಂಥ ಮಾತನ್ನ ಕವಿ ಕೇಳ್ತಾನೆ. ಯಾವಾಗ ನೆನೆಯವರು ನೀವು? ದಾನ ಧರ್ಮ ಪರೋಪಕಾರಗಳನ್ನು ಮಾಡಿ ಸರ್ವವೂ ನಿನ್ನದೇ, ಸರ್ವಸ್ವವೂ ನಿನ್ನದೇ. ನಿನ್ನಿಂದ ಬಂದೀನಿ, ನಿನ್ನಿಂದ ಉಂಡೀನಿ, ನಿನ್ನಿಂದ ತಿಂದೀನಿ. ಈ ಬದುಕು ನಿನ್ನ ಪವಿತ್ರವಾಗಿರುವ ಪಾದಕ್ಕರ್ಪಣೆ. ನಾನು ಇಂಥ ಮನೆ ಒಳಗೆ ಹೊಂಟೀನಿ, ಇಂತಹ ಬದುಕನ್ನು ಬದುಕ್ತಾ ಇದ್ದೀನಿ. ಮುಂಜಾನೆ ಊಟ ಬರ್ತದ, ಮಧ್ಯಾಹ್ನ ಊಟ ಬರ್ತದ, ರಾತ್ರಿ ಊಟ ಬರ್ತದ, ಚಲೋ ಕಣ್ಣು ತುಂಬ ನಿದ್ದೆ ಬರಾಕತ್ತದ. ಯಪ್ಪ ಹನುಮಪ್ಪ, ನಿನ್ನ ಕೃಪೆಯಿಂದ ನಾ ಬದುಕೀನಿ ಅಂತ ಹೇಳಿ ನಮ್ಮಪ್ಪ ನೆನೆಯೋದು ಯಾವತ್ತು? ನೆನಿಬೇಕಾಗಿದ್ರೆ ತಾಯಿ 4 ಮಾತು ನಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. 4 बात याद करना, 4 बात याद करना, भूलना मत. ಮರಿಬೇಡ. ಏನವು 4 ಮಾತು ಯಾವ ಲಕ್ಷ ಕೊಟ್ಟು ಕೇಳಬೇಕು. ಹೇಳ್ತಾನವ, ಇಂದು ಅದ ಮುಂದು ಅದ. ಏನವ ಎಷ್ಟು ಶಾಣೆ ಅದಾವ ನಿಮ್ಮನು. ಇದು ಪಟಕ ಏನ್ರಿ ವ್ಯಾನ್ಸ್ಕಿಂಶ ಆಗಿತ್ತು. ಇಂದು ಅದ ಮುಂದು ಅದ. ಬಹಳ ಚಂದ ಹೇಳ್ತಾರ, ಇಂದು ಇದೆ ಮುಂದ ಇಲ್ಲ, ಮುಂದು ಇಲ್ಲ, 2ನೇದಿದೆ. ಇನ್ನು 3ನೇದು ನೆನಪಿಟ್ಕೊಳ್ರಿ, ಇಂದಿಲ್ಲ ಮುಂದೈತಿ. 4ನೇದು ಏನಂದ್ರೆ ಇಂದು ಇಲ್ಲ ಮುಂದು ಇಲ್ಲ. ಮೊದಲೇದು ಯಾವ್ದು ಹೇಳ್ರಿ? ಈಗ ಒಬ್ಬರು ಹೇಳಬೇಕು. ನೀವು ಗುಳುಗುಳು ನೋಡ ಹೆಂಗ ನಮ್ಮ 4ನೇದು ಹೇಳಿ 1ನೇದಂದ್ರೆ ಹೆಂಗ್ಯವ ನಮ್ಮ ಚಿಗವ್ವ ನನ್ನ ತಾಯಿ. ನೋಡ್ರಿ, ಅವ್ರು ನಮ್ಮ ಸಾಹೇಬ್ರು ಎಷ್ಟು ಚಂದ ಕೇಳಾಕತ್ತಾರ ಪುರಾಣ, ಎಷ್ಟು ಪ್ರೇಮದಿಂದ ಕೇಳಾಕತ್ತಾರ. ಇಂದು ಅದ ಮುಂದು ಅದ. ಏನಪ್ಪ ಹಿಂದೈತಿ ಮುಂದೈತಿ ಅನ್ನಕತ್ತಿ, ಏನೈತಿ ನಮಗೆ ತೋರ್ಸತ್ತೀರಣ್ಣ? ಏನು ಅಂಥದ್ದು ವಸ್ತು ಐತಿ ಅದು ಇಂದು ಐತಿ ಮುಂದು ಐತಿ ನೋಡೋದ. ಇಂದು ಅದ ಮುಂದು ಅದ ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಇವತ್ತಿಗೂ ಅದ ನಾಳೆಗೂ ಅದ ಅಂತ ಹೇಳಿ ಈಗ ಚಂದ ಕಾರ್ಯಕ್ರಮ ಮಾಡಕತ್ತಾರ. ಚಂದ ಕಾರ್ಯಕ್ರಮ ಮಾಡೋ ಕಾಲಕ್ಕೆ ನಮ್ಮೆಲ್ಲ ಕಮಿಟಿಯವರದಾರ, ಬಹಳಷ್ಟು ಜನ ಭಕ್ತರು ಶ್ರದ್ಧಾಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಹಗಲು ರಾತ್ರಿ ದುಡಿಯಾಕತ್ತಾರ. ಅಂತಹ ದುಡಿಯೋರು ಏನು ಮಾಡ್ತಾರು ಅಂತಂದ್ರೆ ತಾಯಿ, ಒಬ್ಬರ ಮನೆಗೆ ಹೋಗ್ತಾರ. ನೋಡಪ್ಪ ಅಪ್ಪಗಳು ಬಂದಾರ, ಒಂದಿಷ್ಟು ಸಣ್ಣ ಪುಟ್ಟ ಖರ್ಚುಗಳದಾವು, ನಿನ್ನ ಕೈಯಲ್ಲಿ ಎಷ್ಟು ಆಗ್ತದೆ ಒಂದಿಷ್ಟು ದಾಸೋಹ ಮಾಡು ಅಂತಂದಾಗ ಅವ ತಾನ ಭಾಳ ಶ್ರೀಮಂತ, ದೊಡ್ಡ ಶ್ರೀಮಂತ, ಮನ್ಯಾಗ ತುಂಬಿ ಅದ. ಅವ ತಾನ ಬರ್ರಿಪ್ಪ ಬರ್ರಿ ನೋಡ್ರಿ, ಇದನ್ನು ಮೊದಲು ಕಲಿಬೇಕ್ರ. ನೀವು ಕೊಡ್ತೀರೋ ಬಿಡ್ತೀರೋ ಅನ್ನೋದು 2ನೇ ಮಾತು. ಬರ್ರಪ್ಪ ಅಂತ ಹೇಳಿ ಒಳಗೆ ಸ್ವಾಗತ ಮಾಡ್ಬೇಕು. ಸ್ವಾಗತ ಮಾಡಿ ಹೇಳ್ತಾರೆ, ನೀರು ಕುಡಿತೀರೋ ಏನು ಚಹಾ ಕುಡಿತೀರೋ? ಅವರಂದರು, ಏನು ಕೊಟ್ಟರು ಕುಡಿತೀವಿ, ನೀರು ಕೊಟ್ಟರು ಚಾನೂ ಕೊಟ್ಟರು ಕುಡಿದ್ರು. ಯಾಕೆ ಬಂದೀರಿ? ಹಿಂಗಿನ ನಿಂಗೆ ಅಪ್ಪಗಳು ಬಂದಾರ, ಒಂದಿಷ್ಟೇನು ದಾಸೋಹ. ಅವಂದ ಎಷ್ಟು ಬೇಕ್ರಿ? ನೀವು ಕೊಟ್ಟಷ್ಟ್ರಿ, ನಾವು ಇಲ್ಲಿ ಯಾವುದೂ ಒತ್ತಡ ಇಲ್ಲಿದು. ಅಪ್ಪಗಳು ನಮ್ಮ ಊರಿಗೆ ಜೋಳಿಗೆ ಎದದ ಹಾಕ್ಕೊಂಡು ಬಂದಾರು ಅಂತಂದ್ರೆ ಕೆಟ್ಟ ಜೋಳಿಗೆ ಹಾಕ್ಕೊಂಡು ಬಂದಿಲ್ಲ, ಚಲೋ ಜೋಳಿಗೆ ಹಾಕ್ಕೊಂಡು ಬಂದಾರ. 4 ಜನಕ್ಕೆ ಅನ್ನ ಸಂತರ್ಪಣೆ ಆಗಲಿ ಅಂತ ಬಂದೀವಿ, ಒಂದಿಷ್ಟು ಆದಷ್ಟು. ಅವಾಗ ಅವ್ರು ಅಂದರು, ತಗೋರಿ ಇದಕ್ಕಿಂತ ಏನು ಅಂತಂದಾಗ ಅಲ್ಲಿ ಬಂದಿರತಕ್ಕಂಥ ಹಿರಿಯರು, ನಮ್ಮಂಥ ಶರಣರು ಹೋದವ್ರು ಹೇಳ್ತಾರೆ, ಭಾಳ ಖುಷಿ ಆಗಿಬಿಡ್ತದೆ ಅವ್ರಿಗೆ. ಏನಪ್ಪ, 1 ಮಾತಾಡಿಸ್ಕೊಳ್ಳಿಲ್ಲ, 2 ಮಾತಾಡಿಸ್ಕೊಳ್ಳಿಲ್ಲ, ಬಾಯಾಗ ಮಾತು ಬಂತಳ, ಪುಣ್ಯಾತ್ಮ ಹೇಳಕತ್ತಾನ, ಕೊಡಬಾರ್ದು ನಮಗೆ ಕೊಟ್ಬಿಟ್ಟ ಪುಣ್ಯಾತ್ಮ, ಇವಂಗೆ ಒಳ್ಳೇದಾಗಲಿ ಅಂಥೇಳಿ ಹಿರಿಯರೆಲ್ಲ ಆಶೀರ್ವಾದ ಮಾಡ್ತಾರ. ಅವ್ರು ಏನು ಆಶೀರ್ವಾದ ಮಾಡ್ತಾರೋ ಅಂತಂದ್ರೆ, ತಮ್ಮ ಇವತ್ತು ನಿನಗೆ ಇಂದೂ ಅದ ಮುಂದೂ ಅದ. ಏನೇವ ಏನೈತಿ? ಜ್ವಾಳ ಅಲ್ಲ. ಅವ್ರು ಹೇಳಕತ್ತಾರ ಇಂದು ಅದ ಮುಂದು ಅದ. ಏನು ಇಂದು ಅದ ಮುಂದು ಅದ ಅಂದ್ರೆ ತಾಯಿ, ಇಂದು ಏನೈತಿ ಅಂದ್ರೆ ಭಗವಂತ ನಮ್ಮಪ್ಪ ಹುಲ್ಯಾಳೇಶ್ವರ ಆಂಜನೇಯ ಸ್ವಾಮಿ ನಿನಗೆ ಕೊಟ್ಟ ಮರ್ತಾನಪ್ಪ. ಕೊಟ್ಟ ಮರ್ತಾನ ಅಂದ ಕಾರಣದೊಳಗೆ 1 ಮಾತು ನೆನಪಿಟ್ಕೋ, ಇವತ್ತು 2 ಕೈಯಿಂದ ಆಶೀರ್ವಾದ ನಮ್ಮಪ್ಪ ಮಾಡ್ಯಾನ, 2 ಕೈಯಿಂದ ಆಶೀರ್ವಾದ ಮಾಡ್ಯಾನ ಅಂದ ಬಳಿಕ ಇವತ್ತೂ ನಿನ್ನ ಮನೆಯೊಳಗೆ ಲಕ್ಷ್ಮಿ ಅದಳ, ಮುಂದೂ ನಿನ್ನ ಮನೆಯೊಳಗೆ ಲಕ್ಷ್ಮಿ ಇರ್ತಾಳೆ ಅನ್ನತಕ್ಕಂಥ ಮಾತನ್ನು ಆ ಸ್ವಾಮಿಗಳು ಹಿರಿಯರು ಆಶೀರ್ವಾದ ಮಾಡ್ತಾರೆ. ನೋಡ್ರಿ, ಇಂದು ಅದ ಮುಂದು. 2ನೇದು ಈಗ ಹೇಳ್ಬೇಕು, ಒಬ್ಬರ ಕೈ ಎತ್ತಬೇಕು, ಬಹುಮಾನ ಎತ್ತದಕ್ಕೆ. ನಾವು ಆಟದೊಳಗೆ ಫೈನಲ್ ಕರ್ಕೊಂಡು ಹೋಗ್ಬಿಡ್ತೀವಿ ಡೈರೆಕ್ಟ್. ನಿಮ್ಮನ್ನು ಕೈ ಎತ್ತಬೇಕು ಅದಕ್ಕೆ. ಆಕಿ ಒಂದು ಜೋರಾಗಿ ಚಪ್ಪಾಳೆ ತಟ್ರಿ.
ನೋಡಿ ಅದ ಬಹುಮಾನ ನೋಡಿ, ಹನುಮಪ್ಪ ಆಶೀರ್ವಾದ ಮಾಡಿದ್ ನಿನಗೆ. ತಲೆ ಏನ್ರಿ ಇಂದದ ಇಲ್ಲ, ಇಂದ ಐತಿಂದ ಯಾವ ಚಿಗವ ಇಂದ ಐತಿ ಏನ ಮುಂದೆ ಇಲ್ಲ ನೋಡಿ. ಏನು ಮುಂದಿಲ್ಲ ಇಂದ ಐತಿ ಯಪ್ಪ. ಭೂಮಿ ತಲೆ ಮೇಲೆ ಇಂಥ ಮಂದಿನೂ ಇರ್ತೈತಿ, ಭಗವಂತ ಕೊಟ್ಟು ಮರ್ತಿರ್ತಾನ ಅವ್ರಿಗೆ. ಕೊಟ್ಟು ಮರ್ತಿರ್ತಾನು ಅಂತಂದ್ರೆ ಭಗವಂತನ ಶಕ್ತಿ ಹೆಂಗಿರ್ತದಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಅವು ಏನು ಮಾಡಿರ್ತಾನು ಅಂತಂದ್ರೆ ಕೊಟ್ಟು ಮರ್ತಿರ್ತಾನ. ಕೊಟ್ಟು ಮರೆತ ಕಾಲಕ್ಕೆ ಇವ್ರು ಏನು ಮಾಡ್ತಾರು ಅಂತಂದ್ರೆ ದಾನ ಧರ್ಮ ಪರೋಪಕಾರ ಮಾಡಬೇಕಾದ ಕಾಲದೊಳಗೆ ಏನು ವಿಚಾರ ಮಾಡ್ತಾರು ಅಂತಂದ್ರೆ ಒಂದಿಷ್ಟು ಮೈಯಾಗ ದೇವ್ರು ಬರ್ತಾವ. ಏನು ದೇವರು ದಾನ ಧರ್ಮ ಪರೋಪಕಾರ ಮಾಡ್ತಿರ್ತಕ್ಕಂತಹ ಕಾಲದೊಳಗೆ ಹೇಳ್ತಾರೆ ಅವರು ಅಂತ ಹೇಳ್ತಾರೆ. ಈ ಊರಿಗೆ ಹುಲ್ಯಾಳ ಅಂತಂದಾಗ ಮಹಾದೇವಪ್ಪನವರು ನಮಗೆಲ್ಲ ನೆನಪಾಗ್ತಾರ. ಕಾರಣ ಇಷ್ಟೇ, ಮಹಾದೇವಪ್ಪನವರಿಂದಲೂ ಸಹಿತ ಈ ಊರು ಪ್ರಬುದ್ಧಮಾನಕ್ಕೆ ಯಾಕೆ ಬಂತು ಅಂತಂದ್ರೆ ಶಂಭುಲಿಂಗ ಶಿವಯೋಗಿಯ ಮುಂದೆ ಹೋಗಿ ನಿಂತಾಗ, ಮಹಾದೇವಪ್ಪ ನಿನ್ನ ಧ್ವನಿ ಬಹಳ ಚಂದ ಐತೋ ನೋಡ್ರಿ. ಶಂಭುಲಿಂಗ ಶಿವಾಚಾರ್ಯರು, ಏ ಮಹಾದೇವಪ್ಪ ನಿನ್ನ ಧ್ವನಿ ಬಹಳ ಚಂದ ಐತಿ. ಅವಾಗ ಮಹಾದೇವಪ್ಪ ಕೇಳಿದ, ಯಪ್ಪ ನಾನು ನಿಮ್ಮಂಗ ಪುರಾಣ ಪ್ರವಚನ ಹೇಳೇನು ಅಂತ ಕೇಳಿದ. ಅಲ್ಲೋ ನಿನ್ನ ಧ್ವನಿ ಚಂದ ಐತಿ ಅಂತ ಹೇಳಿದ ನಂತರ ಯಾಕೆ ನೋಡು ಏನು ತಾಯಿ ಕೇಳ್ಬೇಕಿರ್ಲಿ, ಹಂಗಂಗ ಮೈಯಾಗ ದೇವ್ರು ಬರ್ತಾವ ಅನ್ನಗ. ಹೇಗಪ್ಪ ಹಂಗಂಗೆ ಮಾಡಕ್ ಕೂತಾರ, ಕರೆ ಬಂದತ್ತೆ ಅಂದ್ಕೊಂಡಾರೆ. ನಿನ್ನ ಧ್ವನಿ ಭಾಳ ಚಂದ ಐತಿ ಅಂತಂದಾಗ ಮಹಾದೇವಪ್ಪ ಕೇಳಿದ, ನಾನು ಪುರಾಣ ಪ್ರವಚನ ಹೇಳಿನಪ್ಪ. ಅವಾಗ ಶಂಭುಲಿಂಗ ಶಿವಯೋಗಿಗಳು ಹೇಳಿದ್ರಂತ, ತಮ್ಮ ಈ ಭೂಮಿ ಮೇಲೆ ಪುರಾಣ ಹೇಳೋರು ಭಾಳ ಮಂದಿ ಬರ್ತಾರೋ, ಆದ್ರೆ ನಿನ್ನ ಕಂಠದೊಳಗೆ ಅಂತಹ ಮಾಂಧುರ್ಯ ಐತಿ ಅಂತಂದ್ರೆ ನಿಜಗುಣ ಶಿವಯೋಗಿಗಳ ತತ್ವಪದ ಅದನ್ನ ನಿನ್ನ ಕಂಠದಾಗ ಚಂದ ಕಾಣ್ತಾವೋ, ನೀ ಹಾಡ್ಕೊಂತ ಷಟ್ಶಾಸ್ತ್ರಗಳನ್ನು ಪ್ರಚಾರ ಮಾಡುವಂತೇಳಿ ಶಂಭುಲಿಂಗ ಶಿವಾಚಾರ್ಯರ ಆಶೀರ್ವಾದ ಮಾಡಿದರು. ಆ ಮಾತು ನಿಮಗೆಲ್ಲ ಗೊತ್ತಿರ್ತದ ಅಂತ ಕಾಣ್ತದೆ. ಆ ಮಾತು ಕೇಳಿರ್ತಕ್ಕಂಥ ನಮ್ಮ ಮಹಾದೇವಪ್ಪನವರು ಜೀವನ ಇರುತ್ತಕ ಹಾಡ್ಕೊಂತನ ಬಂದ್ರಿ. ಏನು ಧ್ವನಿ ಅದು. ಇವತ್ತು ಅನೇಕ ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ಅಲ್ಲಿರ್ತಕ್ಕಂಥ ದೇವರುಗಳನ್ನ ಯಾರ ಭಕ್ತರು ಬಂದು ಎಬ್ಬಸಂಗಿಲ್ಲವ, ಆ ಗದ್ದಿಗೆ ಒಳಗಿರತಕ್ಕಂಥ ದೇವರನ್ನ ಯಾರ ಧ್ವನಿ ಎಬ್ಬಿಸ್ತದಂತಂದ್ರೆ ಹುಲ್ಯಾಳದ ಮಹಾದೇವಪ್ಪನವರ ಧ್ವನಿ ಎಬ್ಬಿಸ್ತದೆ ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು. ದೇವರನ್ನ ಎಬ್ಬಿಸುವ ಧ್ವನಿ ಮಾಧುರ್ಯ ಕೊಟ್ಟು ಊರಿದು. ಅಂತಹ ಊರಿಗೆ ನಮ್ಮ ಕಲಾವಿದರು ತವರು ಮನೆಗೆ ಬಂದಾರ. ಅವು ಹಾಡೇ ಹಾಡಕತ್ತಾವ, ಯಾರೇ ಆಯರಿ ಮಾಡ್ತಾವ. ಏನು ನಮ್ಮ ಜೀವನಕ್ಕೆ ನನಗೆ ಮಾಡಬ್ಯಾಡ್ರಿ ಅವ್ವ, ಅವಕ್ಕೆ ಮಾಡಿ ನೋಡಿ ಇನ್ನೊಂದು ಮುಖ ಅನ್ಸತ್ತು ತೋರ್ಸ ಅವ್ರಿಗೆಲ್ಲ. ಎಟ್ಟ ಮುಗ್ಧ ಹಸಿದು ಬಿಸಿದು ಒಂದು ಗೊತ್ತಾಗಂಗಿಲ್ಲ ಅದಕ್ಕಾಗಿ ಪಾಪ ಅಂಥ ಕಲಾವಿದರಿಗೆ ಆಶೀರ್ವಾದ ಮಾಡ್ರಿ ಅನ್ನತಕ್ಕ ಆಶೀರ್ವಾದ ಮಾಡೋದು ನೀವೆಲ್ಲ ಕಲಾವಿದರಿಗೆ. ಅಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಲಕ್ಷ ಕೊಟ್ಟು ಕೇಳಬೇಕು ಎಲ್ಲಿದ್ದೀವಿ ನಾವು, ಯಾರು ಹೇಳ್ಬೇಕೀಗ? ಹೊತ್ತು ನೋಡ್ರಿ ಪೇಲಾತ್. ಎರಡನೇ ಕದೀವಿ, ಇನ್ನ ಮೂರಕ್ಕೆ ಬಂದೇ ಇಲ್ಲ ನಾವು. ಇಂದದ ಮುಂದಿಲ್ಲ, ಇಂದದ ಮುಂದಿಲ್ಲ ತಾಯಿ. ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಇಂದ ಐತಿ ಮುಂದಿಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಕಾಲದೊಳಗೆ 4 ಜನ ಹೋದ್ರು ಸ್ವಾಮಿಗಳನ್ನ ಕರ್ಕೊಂಡು, ಯಪ್ಪ ನಿನ್ನ ಮನೆಗೆ ಜೋಳಿಗೆ ತಗೊಂಡು ಬಂದೀವಿ, ಇಂತಹ ಒಂದು ಪುಣ್ಯದ ಕೆಲಸ ಮಾಡಕತ್ತೀವಿ, 4 ಜನಕ್ಕೆ ಅನ್ನದಾನ ಮಾಡಕತ್ತೀವಿ, 4 ಜನಕ್ಕೆ ಪರೋಪಕಾರ ಮಾಡಕತ್ತೀವಿ. ತಮ್ಮ ಒಂದಿಷ್ಟು ಏನಾದರೂ ಯಾರು ನೀವು ಅಂತ ಕೇಳ್ದವ. ಹಿಂಗೆ ನಾವು ಊರವ್ರು ಜಮ್ಕಂಡವ್ರು, ಯಾಕೆ ಬಂದಿರಿ ಇಲ್ಲಿ? ಇಲ್ಲಪ್ಪ ನಿನ್ನ ಭಗವಂತ ಕೊಟ್ಟು ಮರ್ತಾನೆ, ಏನು ಸ್ವಲ್ಪ ಕೊಡು. ಅವಾಗ ಕಾರ್ಯಕ್ರಮ ಯಾರು ಮಾಡಕತ್ತಾರ? ಹಿಂಗೆ ಸ್ವಾಮಿಗಳು ಮಾಡಕತ್ತಾರ. ಅವ್ರು ಮಾಡ್ಕೋತಾರ ಬಿಡ, ನೀವು ಯಾಕೆ ನಮ್ಮ ಮನೆಗೆ ಬಂದಿರಿ ಅನ್ನೋ. ಅವ್ರು ಮಾಡ್ಕೋತಾರಲ್ಲ, ನೀವು ಯಾಕೆ ಬಂದಿರಿ? ಬೇಡ ಹೋರಿ. ಅವಾಗ ಇಲ್ಲಪ್ಪ ಒಂದು ಸ್ವಲ್ಪ ಭಗವಂತ ಎಲ್ಲ ಕೊಟ್ಟಾನ, ಒಂದು ಸ್ವಲ್ಪ ಏನಾರ ಉಪಕಾರ ಮಾಡಿ. ಅಲ್ಲ ಭಗವಂತ ನನಗೆ ಕೊಟ್ಟ ಅಂದ್ರೆ ನಿಮ್ಗೆ ಉಪಕಾರ ಮಾಡ್ಬೇಕಾ? ಅವ್ರಿಗೆ ಏನಂತಾರ ಗೊತ್ತೇನ್ರಿ? ತ ಥ ಧ ಧ ನ ಏನಂತಾರ್ರಿ? ಏನಂತಾರೆ ನೋಡ್ರಿ, ಯಾರೋ ಆಯರಿ ಮಾಡ್ರಿ ಅವ್ರಿಗೆ. ತಾಯಿಯವರಾಗಿರ್ತಕ್ಕಂಥ
ಯಮ್ಮನಕ ತಾಯಿ ಸುನಗದ ಇವರು ಕೂಡ ನಾವು ಮಾಡುವಂಥ ಪರಮಾತ್ಮನ ಅಳಿಲು ಸೇವೆಗೆ ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕೊಟ್ಟುತ್ತಾರೆ. ಅವರು ಕೂಡ ವಂದಿಸುತ್ತಾ ಹನುವನ್ನು ಸ್ವೀಕಾರ ಮಾಡುತ್ತಿದ್ದೇವೆ. ತಾಯಿಯವರಿಗೆ ಧನ್ಯವಾದ. ನೋಡ್ರಿ ನಗತಾ ನೋಡ್ರಿ ನಾವು ಜಸ್ಟ್ ಲೈಕ್ ಆ ಕಡೆ ತಿರುಗಿ ನನ್ನ ಕಡೆ ತಿರುಗಿದಂತೆ ನಾನು ನೋಡಿ ನಗುತ್ತಾ ನೀವು ಚಂದ ಕಾಣ್ತೀರಿ. ಮುಂದೆ ಮಾತಾಡೋಣ ಪುರಾಣಕ್ಕೆ ಬರ್ರಿ. ಇರ್ಲಿ ನಾ ಆಮೇಲೆ ನೀವು ಹೆಸರು ಬರೆದಿಟ್ಟುಕೋ ನಾ ಅಲ್ಲಿ ಬರೀತಾರೆ ನೋಡ್ರಿ ನಮ್ಮ ಅಶೋಕನ ನೋಟ್ಸ್ ಮಾಡಿ ಅಲ್ಲಿ ಬರ್ಕೋ ಆಮೇಲೆ ಹೇಳ್ತೀವಿ. ಇಲ್ಲೇ ಇರಲಿ ಈಗ ಯಾರ್ದು ಹೇಳ್ಬೇಡ ಮತ್ತೆ ನಾ ಸಿಗತ್ತನ ಏನಾತೇವ ಮಾಡ್ಕೊಲೆ ಅವ್ರ ಇಂಥವ್ರಿಗೆ ಏನಂತ ಕರೀತಾರೋ ಧ ಎಷ್ಟು ಶಾನೆ ಅದ ತದನ ಅಂದ್ರೆ ಏನು? ತಾತ ಮುತ್ತಾತ ಅವರ ಕಾಲದಿಂದ ಇವನ ತಕ್ಕ ದಾನ ಧರ್ಮ ಗೊತ್ತೇ ಹಿಡಿದಿರತಕ್ಕಂಥವ್ರಿಗೆ ಏನಂತ ಕರೀತಾರೋ ತದನ. ಏನ್ರಿ ಅವರಿಗೆ ತದನ ಅಂತ ಕರೀತಾರೆ. ದಾನ ಧರ್ಮ ಗೊತ್ತೇ ಇಲ್ಲ ಅವರಿಗೆ. ದಾನ ಧರ್ಮ ಗೊತ್ತಿಲ್ಲ ಅಂತ ಹೇಳಿ ತದನ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ತಾವೆಲ್ಲ. ಹೀಗಿರ್ತಕ್ಕಂಥ ಕಾರಣದೊಳಗೆ ಅವ್ರ ಮನೆಗೆ ಒಬ್ಬ ಭಿಕ್ಷಾಗ ಬಂದತ್ರಿ. ಅವ ಬಂದತ್ತ ಬಾಕಲ ಬಡದಂತ. ಯಾರ ನೀನು? ನಾನು ತದನ ಅಂದತ್ತ ನಾವ ತದನ ನಮ್ಮ ಮನೆಗೆ ತದನ ಯಾರು ಬಂದಿರಿ ನೀವು? ಯಾರು ಬಂದಿರಿ ಅಂತಂದಾಗ ಅವ ಒಂದತ್ತ ನಾನು ನಿಮ್ಮ ವಂಶಸ್ಥದೀನಿ. ಏನಾಗಬೇಕು ನಿನಗೆ? ಏನಾಗಬೇಕು ಅಂತಂದ್ರೆ ನನಗೆ ಪಾಲು ಬೇಕಾಗೈತೆ ತಂದತ್ತವ್. ಯಾರ್ರೀ ಬಂದವ? ಇವ್ ಒಂದತ್ತ ನಿನಗೆಲ್ಲಿ ಪಾಲು ಕೊಡೋದು? ನೋಡಕ್ಕೆ ಮೈ ಮೇಲೆ ಕಾಯಿ ಬಟ್ಟೆ ಹಾಕ್ಕೊಂಡು ತೆಲಿಗೆ ಪೇಸ್ಟ ಸುಟ್ಕೊಂಡು ನಿನಗೆ ಹಂಗೆ ಪಾಲು ಕೊಡೋದು ಅಂತ ಕೇಳಿದ್ರು. ನಿನಗೆ ಯಾಕೆ ಪಾಲು ಕೊಡೋದು ಅಂತಕ್ಕಂಥ ಕೇಳಿರ್ತಕ್ಕಂಥ ಕಾರಣದೊಳಗೆ ಅವ ಅಂದ ನಾನು ನಿಮ್ಮ ವಂಶಸ್ಥನ, ನಮ್ಮ ಅಡ್ಡ ಹೆಸರು ತದನ, ನಾ ಬಂದೀನಿ, ಒಂದು ಪಾಲು ಕೊಡು ಇಲ್ಲ ದಾನ ಕೊಡು ಅಂದವ. ಏನು ಕೊಡಂದ್ರಿ? ದಾನ ಕೊಡು. ಅವಂದ ಪಾಲು ಕೊಡ್ಬೇಕಂದ್ರೆ 100 ಎಕರೆ ಐತಿ, 50 ಎಕರೆ ಹೋಗ್ತೈತಿ. ಅದಕ್ಕಾಗಿ ಏನು ಮಾಡಬೇಕು? ನಿನಗೆ ದಾನನ ಕೊಡ್ತಾನಂದ ನಾವು. ದಾನನ ಕೊಡ್ತಾನಂದ. ದಾನ ಕೊಡು ಅಂತಂದಾಗ ಅವ್ನು ಜೋಳಿಗೆ ತೆಗೆದವ ಹಾಕಿದ್ರಾಗ ಅವಂದ ನೋಡಪ್ಪ ಮನೆ ಜ್ವಾಳ ಬಿತ್ತಿ ಬಂದೀವಿ, ಏನು ಜ್ವಾಳ ಬೆಳಿಬೇಕು, ಜ್ವಾಳ ಬೆಳೀಲಿ ಒಂದು 15-20 ದಿವಸ ಬಿಟ್ಟು ಬಾ ಮುಂದೆ ನೋಡೋನು ಅಂತಂದು. ಜ್ವಾಳ ಬೆಳೀಲಿ ಒಂದು 15-20 ದಿವಸ ಬಿಟ್ಟು ಬಾ ಮುಂದೆ ನೋಡೋನು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಕಾಲದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. 15-20 ದಿವಸ ಬಿಟ್ಟು ಬಂದ. ಜ್ವಾಳ ಚಂದಂಗೆ ಬೆಳೆದಿತ್ತು, ನಸಳಿಸಿ ಬಂದಿತ್ತು. ಅವಾಗ ಏನಂತಂದ್ರೆ ಬಂದಿನಿಲ್ಲಿ ದಾನ ಮಾಡು ಒಂದ ಏನೋ ಜ್ವಾಳ ಒಣಗಬೇಕಲ್ಲ ಅಂದ. ಒಣಗಬೇಕು, ಮುಂದೆ ರಾಶಿಗೆ ಬಾ ಅಂದ. ರಾಶಿ ಆತು. ಹಾರಿಸಿ ಆದ ನಂತರ ಹಿಂದಿನ ಕಾಲದೊಳಗೆ ಎಲ್ಲಿ ನೆಲದಾಗ ಹೋಗಿತ್ತಾರೆ ಹಗಿಯತ್ತಾರ ನೀವು ಅವಕ್ಕೆ. ಹಗಿ ಒಳಗೆ ಹಾಕೋ ಕಾಲ ಬಂತು, ಪಾಲ ಮಾಡೋ ಕಾಲ. ಹಗಿ ಒಳಗೆ ಹಾಕೋ ಕಾಲ ಬಂದಿರತಕ್ಕಂಥ ಸಮಯದೊಳಗೆ ಹಗಿ ಒಳಗೆ ಜ್ವಾಳ ಹಾಕ್ತಿದ್ದ. ಸ್ವಾಮಿ ಬಂದ, ಕೊಡ್ ನನ್ನ ಜ್ವಾಳ ಅಂದ. ಅಂದ ಹಗಿ ಒಳಗೆ ಹಾಕೀನಿ, ಇನ್ನೊಂದು 10 ದಿವಸ ಬಿಟ್ಟು ಬಾ, ಆಳುಗಳಿಗೆಲ್ಲ ಹಂಚ್ತಿರ್ತೀವಿ ಅವಾಗ ಕೊಡ್ತೀವಿ ಅಂದ. 10 ದಿವಸ ಬಿಟ್ಟು ಬಂದೆವ, ಆಳುಗಳಿಗೆ ಹಂಚಾಗೋ ಕೊಡಲಿಲ್ಲ. ಕಡಿಕೆ ಏನಾತ್ರಿ? ಅವ ಹೇಳಿದ ತಾರೀಕೆಲ್ಲ ಹೇಳಿದ ತಾರೀಕೆಲ್ಲ ಯಾವಾಗ ಬರಾವಲ್ಲ ಅವ್ರು ತಿಳ್ಕೊಂಡ್ರು ನಾವು ಹೇಳಿದ ತಾರೀಕೆಲ್ಲ ಇವ್ ಬರಾಕತ್ತಾರ ಅಂದ ಬಳಿಕ ನಮ್ಮ ಊರಾಗ ಯಾರೋ ಇವ್ ಫೋನ್ ಹಚ್ಚಾಕತ್ತಾರು, ಇವನ ಕಡೆಯಿಂದ ತಪ್ಪಿಸ್ಕೋಬೇಕಾದ್ರೆ ಒಂದು ಐಡಿಯಾ ಮಾಡೋಣ ನಾವು. ಏನು ಐಡಿಯಾ ರೀ? ಹೆಂಡ್ತಿನ ಕರೆದ ಕಮ್ಮಿ ಯಾರು ಬಂದಳಕ್ಕೆ. ಎಂದಳಕ್ಕೆ ಏನ್ರಿ ಅಂದಾಗ ಅವ ಭಾಳ ನಮ್ಮನ್ನು ಕಾಡಾಕತ್ತಾನು ಇಟ್ಟು ಕಾಡಾಕತ್ತಾನು ಅಂದ ಬಳಿಕ ನಮ್ಮ ಊರಾಗ ಯಾರೋ ಅವಂಗ ಸುದ್ದಿ ಮುಟ್ಸಲಕತ್ತಾರು. ಹಿಂಗೊಂದು ನಾಟಕ ಮಾಡೋನು, ಒಟ್ಟೆ ಬರಂಗಿಲ್ಲ ನಮ್ಮ ಮನೆಗೆ ನಾವು. ಏನು ನಾಟಕ ಮಾಡೋನು? ಏನೇನು ಇಲ್ಲ, ಸಿಂಪಲ್ ಐತೆ ಅಂದ ನಾವು. ಸಿಂಪಲ್ ಐತಿ. ಏನು ನಾಟಕ ಮಾಡೋದು? ಏನಿಲ್ಲ, ನಾ ಸತ್ತಂಗೆ ಮಾಡ್ತು, ನೀ ಎತ್ತಂಗೆ ಮಾಡ. ಏನು ಮಾಡಿದ್ರಿ? ನಾ ಸಾಯಂಗಿಲ್ಲವ ಮತ್ತೆ. ನಾ ಸತ್ತಂಗೆ ಮಾಡ್ತು, ನೀ ಎತ್ತಂಗೆ ಮಾಡು. ಆಕೆಂದಳು ರೀ, ಹಣ್ಣಿ ಮ್ಯಾಲ ಕುಂಕುಮ ಹೆಣ್ಣಿಗದುವೆ ಭೂಷಣ, ಅರಿಶಿನ ಕುಂಕುಮ, ಮೂಗೊಳಗ ಮೂಗುತಿ, ಕೈ ಒಳಗ ಕೈ ಬಳೆ, ಕಾಲೊಳಗ ಕಾಲುಂಗುರ, ಕೊರಳೊಳಗ ತಾಳಿ ಹಾಕೊಂಡು ಮುತ್ತೈದೆ ಅಂತ ಕರೆಸ್ಕೊಂಡಿರ್ತಕ್ಕಂಥ ನನ್ನ ಬಾಯಾಗ ಸುಳ್ಳು ಹೇಳಿಸ್ತಿರಲ್ರಿ ರೀ. ನಾ ಒಟ್ಟ ಹೇಳಂಗಿಲ್ರಿ. ನೀವು ಜಿಪುಣ ಇರ್ರಿ, ನೀವು ಹೆಂಗ ಇರ್ರಿ, ನಿಮ್ಮ ಮೂಗ ದೊಣ್ಣ ಮೆಣಸಿನಕಾಯಿಗೈತಿ ಐತ್ ಕರೆ, ನೀವಾ ನನ್ನ ದೈವ್ರಿ. ನಾ ಒಟ್ಟು ನಿಮ್ಮನ್ನು ಸತ್ತರತ್ ಹೇಳಂಗಿಲ್ಲ. ಅವಾಗ ಲಕ್ಷ ಕೊಟ್ಟು ಕೇಳ್ಬೇಕು. ಅವಂದ ನೀ ಅಟ್ ಅನ್ಲಿಕ್ಕಂದ್ರೆ ಮತ್ತೆ ನೋಡಿ ನಿನಗೆ ಡೈವರ್ಸ ಕೊಡ್ತಾನ ಅಂದವ. ಆಕೆ ಹೆದರಿತು. ಪಾಪಿ ಹೆಣ್ಮಗಳ ಜೀವ ಜಲ್ಲತ್ತು. ಯವ್ವ ಏನು ಮಾಡಲಿ ಯವ್ವ, ನಾ ಧರ್ಮ ಸಂಕಟಕ್ಕೆ ಸಿಕ್ಕೋಣಿ, ನೀವು ಡೈವರ್ಸ್ ಕೊಡ್ತಾನ ತಾನೆ, ಇದ್ರ ಹೆಣ ಎತ್ತಲಿ.
ಇದನ್ನ ಹೆಂಗಾರ ಮಾಡಿ ಶುದ್ಧ ಮಾಡಬೇಕು ಅಂತ ಹೇಳಿ ನೀವು ಒಳಗೆ ಮಕ್ಕೋರಿ ನಾವು ಹೇಳುತ್ತೆ ನಂದಳು ಬಂದವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಂತ ಬಂದಿರತಕ್ಕಂಥ ಕಾರಣದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಹೆಣ್ಮಗಳು ಹೊರಗೆ ಬಂದಳು, ಏ ಚಲೋ ಮತ್ತು ಅಳಬೇಕಲ್ಲ, ಅದು ಟ್ಯೂನಿಂಗ್ ತಗೋಬೇಕು. ಏನು ಟ್ಯೂನ್ ತೆಗೆದು ಹೊರಗೆ ಬಂದಳಲ್ಲ ಚಿಗವ್ವ, ಯಾಕಯ್ಯವ ಹಾಳಾಕತಿ ಏನಂತ ಹೇಳಿಯಪ್ಪ, ನಮ್ಮ ಮಾಲಕರು ಇದ್ದಂಗಿದ್ರು ಇದ್ದಂಗಿದ್ರು ಮುಂಜಾನೆ ಚಹಾ ಕೊಡ್ದಾರು, ಸಂಜೆಗೆ ಚಹಾ ಕೊಡ್ಬೇಕಂತ ಹೇಳಿ ಬಾಕ್ಲಾ ತೆಗದ್ರ ಗೊಟಕೇಶ್ವರ ಆಗ್ಯಾರು. ಓ ನಮ್ಮ ಸತ್ತ, ಅಯ್ಯೋ ಪಾಪ ಹೆಂಗೆ ಮಾಡೋದಿನ್ನು. ಅವಂದ ಯವ ನಾನು ಭಾಳ ದೂರದಿಂದ ಬಂದೀನಿ, ಹೆಂಗಿದ್ರು ನನಗ ಅವಾಗ ರಕ್ತ ಸಂಬಂಧ. ತ ತ ಧ ಧ ನ ನಾಂತ್ರು ಹಂಗ ಹೋಗಂಗಿಲ್ಲ, ಅವನು ಮಣ್ಣು ಕೊಟ್ಟ ಹೋಗು ಅಂದ. ಈಕೆಂದಳು ನನ್ನ ಗಂಡಗೆ ಮಣ್ಣು ಕೊಟ್ಟ ಹೋಗಮ್ಮ ಎನ್ನ ಅಂದಳ. ಅದಕ್ಕೆ ಬಂದಿಲ್ಲ. ಅವ ಅಂದ, ತಂಗಿ ತಿಂತರ ಮಾಡಬೇಡವ, ಹೆಣ ಭಾಳ ತಕ್ಕಿಟ್ರೆ ನಾತ ಬರ್ತತೇವ, ಪಟ ಪಟ ನಂಬರ್ ಕೊಟ್ಟ ಫೋನ್ ಹಚ್ತಾರನ್ನವ. ತಗೊಂಡು ನಂಬರ್ ಹಚ್ಚಿದ ಫೋನ 15 ನಿಮಿಷದಾಗ ಊರಾಗ ಮಂದಿಗೆಲ್ಲ ಗೊತ್ತಾಗಿತ್ತು. ಸತ್ತಾನ ತೀವ್ನ ಕರೆದಿದ್ದೇವ ಊರಾಗಿನ ಮಂದಿನೆಲ್ಲ. ಮಂದಿ ಬತ್ತೇವ, ಯಾಕೆ ಮಂದಿ ಬತ್ತೀರಿ? ತನ ಮನೆಗೆ ಮಂದಿ ಬತ್ತು. ಯಾಕೆ ಮಂದಿ ಬತ್ತು? ಕೆಲವು ಮಂದಿ ಇದಕ್ಕೆ ಬಂದಿದ್ರು, ಜೀವನ ಪೂರ್ತಿ 4 ರೂಪಾಯಿ ದಾನ ಮಾಡಿಲ್ಲ, ಇವ್ ಸತ್ತಾಗರಿ ಉಪ್ಪಿಟ್ಟು ಉಂಡು ಹೋಗ್ಬೇಕಂತ ಮಂದಿ ಬಂದಿತ್ತೇವ್ವ. ಮಂದಿ ಬಂದು ಶೇಕ್ ಹಿಕ್ತು ಭಜನಾ ಹಚ್ಚಿದ್ರು, ಇವ್ರನ್ನ ಕರ್ಕೊಂಡು ಹೋಗಿರ್ ಕಾಣ್ತತಿ. ಎಷ್ಟು ಕೊಟ್ರ ಅವತ್ತ? 10 ಕೊಟ್ಟಾರತ್ ನೋಡ್ರಿ. ಇವ್ರನ್ನ ಕರ್ಕೊಂಡು ಹೋಗಿದ್ರು. ಇವರು ಹಾಡಕತ್ರು, 4 ಜನರ ಹೆಗಲಿನಲ್ಲಿ ಈ ಊರಿನ ಬೀದಿಯಲ್ಲಿ ಯಾರದಪ್ಪ ಯಾತ್ರೆ ತತದನ ಯಾತ್ರೆ. ಇನ್ನು ಹಾಡಕತ್ರು. ನೋಡ್ಬೇಕು, ಲಕ್ಷ ಕೊಟ್ಟ ಚಿಗವ್ವ ಮಂದಿ ಸೇರಾಕೈತು. ಏನು ಮಂದಿ ಸೇರಾಕೈತಲ್ಲ, ನಮ್ಮವ್ವ ಲಕ್ಷ ಕೊಟ್ಟು ಕೇಳ್ಬೇಕು. ಎಲ್ಲ ಮಂದಿ ಬರಾಕತ್ತಾರ ಅಂದ್ರು. ಇದ್ರ ಹೆಣ ಎತ್ತ 4 ರೂಪಾಯಿ ದಾನ ಮಾಡಿಲ್ಲ, ಹೋಗಿ ಉಪ್ಪಿಟ್ಟದ ಗ್ವಾಡಂಬಿ ಅಂದ್ರು, ಮಾಡ್ರಿ ಹಾಲಿನ ಕೇಟಿ ಅಂದ್ರು. ಎಲ್ಲ ಖರ್ಚು ಮಾಡಕತ್ರಿ ಅವ್ವ, ಖರ್ಚು ಮಾಡಕತ್ರು. ಲಕ್ಷ ಕೊಟ್ಟು ಕೇಳ್ರಿ, ಇದನ್ನೇ ಕುಣಿಸಿರ್ ತೊಳೆದ ಕೈಯರು ಹಿಂಗೆ ತಿರ್ಗಿಸ್ ಅಟ್ಟತ್ತು ಮುರಿದ್ರು ನೋಡ್ರಿ. ಅದ್ರಾಗ ಒಬ್ಬ ಬಂದ, ಇದು ಯಾಕೋ ಒಂದು ನಮನಿ ಕಾಣಕತ್ತೈತಿ, ಎದಿ ಮೇಲೆ ಹನಿ ಹೆಚ್ಚಿ ನೋಡ್ತಾನ, ನಾವು ತಲೆ ಹೆಚ್ಚಿ ನೋಡಿದ. ಇದು ಉಸುಲ್ ಹಿಂಗೆ ಕೂತಿತ್ತೇವ, ಇದು ಥಂಡಿ ಟೈಮ. ಹಿಂಗೆ ಕುಣಿಸಿರವ, ಹಿಂಗೆ ನಡುವೊಂದು ಟಿಸಲು ಕೊಟ್ಟಾರ, ಹಿಂಗೆ ಟಿಸಲು ಕೊಟ್ಟಾರು. ಟಿಸಲು ಕೊಟ್ಟಿರ್ತಕ್ಕಂಥ ಕಾಲದಲ್ಲಿ ಕೂತೈತಿ. ಅದಕ್ಕೆ ಈ ಬತ್ತಿ ಹಚ್ಚುದೇನು, ಯಾವ ಬಂದಿದ್ದೇವ ಉದಕಡ್ಡಿ ಬೆಳಗುದು ಮೂಗನ್ಯಾಗ ತುರುಕಿತಾರೆ. ಆ ಕಡೆ ಮಂದಿ ನೋಡಕ ಸುಮ್ಮನೆ ಏನು ಮೂಗನೇ ಹಚ್ಚಿದವ. ಅವ ಅಂತ ಹೆಣ ಐತಿದಕ್ಕೆ ನಾತತಿ. ಆಕೆ ಹೆಣ್ಮಗಳಂದಳು, ಹೇಳ್ರಿ ಊರಾಗಿನ ಮಂದಿ ಎತ್ತಾರಿ, ಎತ್ತರಪ್ಲೆ ಮಣ್ಣಾಗ ಮುಸ್ತಾರ್ರಿ, ಹೇಳ್ರಿ. ಅವನ್ನ ಮತ್ತೇನು ಆಕಿಗೆ ಒಬ್ಬಕ್ಕೆ ಗೊತ್ತಿತ್ತು ಅದು ಸತ್ಯದಲ್ಲ ಹೇಳಿ. ಇನ್ನೆಲ್ಲ ತಯಾರಾತೇವ, ಒಂದು ಸ್ವಲ್ಪ ಗದ್ದಲ ಮಾಡಬೇಡ, ಒಂದು ಸ್ವಲ್ಪ ಗದ್ದಲ ಮಾಡಬೇಡ. ಎಲ್ಲ ಮುಗಿತಿನ ತಗೊಂಡು 4 ಜನರ ಹೆಗಲಿನಲ್ಲಿ ಎತ್ಕೊಂಡು ಹೋಗ್ಬೇಕು. ಆಕಿ ಬಂದಳು, ರೀ ಇನ್ನರೇ ಹೇಳ್ರಿ, ಒಂದು 10 ರೂಪಾಯಿ ಕೊಟ್ಟು ಕುಲ್ಲ ಮಾಡ್ಕೊಳ್ಳೋನು ಯಾವಾರ ಹೇಳ್ರಿ ಅಂತಂದಳು. ಅವ ಒಂದ ಏನು ಕಣ್ಣು ತೆಗಿಬೇಕಿಲ್ಲ, ಏನು ಭಿಕ್ಷೆ ಬೇಡಕ್ಕೆ ಎದುರಿಗೆ ಕೂತಿದ್ದೇವ, ಇವು ಕಮ್ಮಲ್ಲಿ ಹಿಡ್ಕೊಂಡು. ಇನ್ನು ಎದ್ರೆ ಇವನ ಕೈಯಾಗ ಸಿಗುದಾಗತ್ತ ತಿಳ್ಕೊಂಡು ಅವ ಒಂದ, ಇದ್ರ ಕೈಯಾಗ ಸಿಗಲೇಬಾರ್ದ.
ಮಕ್ಕಳು ಬಂದರು, ಬೆಂಗಳೂರಾಗಿದ್ರು ಎಲ್ಲ. ಬಂದರು, ಬಂದ ಕಾಲಕ್ಕೆ ಅನ್ನಾಕತ್ರು. ಏನಂತ ಅನ್ನಾಕತ್ತೇವ ಲಕ್ಷ ಕೊಟ್ಟು ಕೇಳ್ರಿ. ಮುದುಕಿ ಹೇಳಕತ್ತಾಳೆ, ಕವ್ವ ತಾಯಿ ಹೇಳಕತ್ತಾಳೆ, ಯಪ್ಪ ನಿಮ್ಮ ಅಪ್ಪ ಸತ್ತಿಲ್ರೋ, ಅವನು ಎಬಸ್ಬ್ಯಾಡ್ರಿ, ನಿಮ್ಮ ಅಪ್ಪ ಸತ್ತಿಲ್ಲ, ಅದನ್ನ ಎಬಸ್ಬ್ಯಾಡ್ರಿ ಅಂತ ಹೇಳಿ ಯಾರು ಹೇಳಕತ್ತಾಳ? ಅವು ಹೇಳಕತ್ತಾಳ. ಅವಾಗ ಮಗ ಅಂದ, ಯವ್ವ ಇರ್ಲಿ ಬಿಡು, ಏನು ಮಾಡೋದು, ಅದ್ರ ಜೀವನ ಅಟ್ಟ ಇತ್ತು ನಮ್ಮ ಅಪ್ಪಂದು, ಇನ್ನೇನು ಮಾಡೋದು, ಹೋಗಿರ್ತೀನಿ ನೀನು ಬಾ ಅಂದ್ರೆ ಬರ್ತತೀನಿ. ಯವ್ವ ತಂಗಿ, ಯವ್ವ ಸಂಗವ ಕೇಳಿಲ್ಲ, ನಿಮ್ಮ ಅಪ್ಪ ಹೋಗಿಲ್ಲ. ಅವ್ವ ನಮ್ಮ ಅಪ್ಪನೇ ನಮ್ಮವ್ವ ಎಷ್ಟು ಜೀವ ಯವ್ವ, ಅದ್ರ ಮಗನ್ಯಾಗ ಸುಂಬಳು ಸೋರಿಸಿದ್ರು ಹಂಗೆ ಬಳಸಿದ್ರು ನಮ್ಮವ್ವ. ಎಟ್ರು ಜೀವ ಇರ್ಬೇಕು ನಮ್ಮವ್ವ. ಯವ್ವ ಇಲ್ಲ ಸಮಾಧಾನ ಮಾಡ್ಕೋ ಯವ್ವ, ಹೋಗ್ಯಾನ ಅಪ್ಪ, ಇನ್ನೇನು ಬರ್ತಾನ, ಏನು ಜಮ್ಕಂಡು ಹೋಗ್ಯಾನ, ನಾವು ವಾಪಸ್ ಬರಕ್ಕೆ ಮ್ಯಾಲೆ ಹೋಗ್ಯಾನ, ನಾವು ಬರಂಗಿಲ್ಲ, ಅವ್ನು ಬರಂಗಿಲ್ಲ. ಸುಮ್ಮನಾಗಿ ಎಲ್ಲರೂ ಸುಮ್ಮನಾದ್ರು. ಬಂದ್ರಿ ಸ್ವಾಮಿಗಳು ಬಂದರು, ಮಂಗಳಾರತಿ ಮಾಡೋ ನಡ್ರಿ ಅಂದ್ರೆ ಸ್ವಾಮಿಗಳು ಮಂಗಳಾರತಿ ಮಾಡೋ ನಡ್ರಿ ಅಂತಂದ್ರು. ಮಂಗಳಾರತಿ ಮಾಡಿದ್ರು. ಎತ್ತರವ ಜ್ಞಾನಪೂರ್ಣಂ ಜಗಂ ಜ್ಯೋತಿ ಎತ್ತಿ ಬಿಟ್ರು. ಹೆಂಡತಿ ಹೋಗಿ ಚೂಟ್ಲ ತಳ್ಕೊಂಡು ಅವ್ರು ಅಗಸಿ ಬತ್ತ ಹೇಳ ಅವ ಕಣ್ಣು ತಗೊಂಡ ಬಾಜು ಬಲಕ ನಿಂತ ನೀವು ಅವ ಬಡಿಗೆ ತಗೊಂಡ ಭದ್ರಿ ಇವನ ಕೈಯಾಗ ಸಿಗುತ್ತೀನಿ ಬೇಡ ಅಂದವ. ತಗೊಂಡು ಬಂದರು, ಅಗಸಿ ಒಳಗೆ ಹಾಕಿ ಕಾಯಿ ವಿನಿಮಯ ಮಾಡ್ಕೊಂಡು ಎಲ್ಲಿ ಬಂದ್ರಿ? ಎಷ್ಟು ಶಾಣೆ ಆದಿರು ನೀವು. ಎಲ್ಲಿ ಸೆಂಡಪ್ ಮಾಡಕ್ಕೆ ಅವನು ಎಲ್ಲಿ ತಗೊಂಡು ಬಂದರು? ಸ್ಮಶಾನಕ್ಕೆ. ಯವ್ವ ಸ್ಮಶಾನಕ್ಕೆ ತಂದರು. ಸ್ಮಶಾನದೊಳಗೆ ತಂದರು. ಮತ್ತೆ ಕುನಿ ಮೇಲಿಟ್ರು. ಕುನಿ ಮೇಲಿಟ್ಟು ಮಂದೆಲ್ಲ ಬಂದು ನೋಡ್ರಿ 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 ಅನ್ನಕತ್ತಾರ. ನೋಡುವ ಕಾಲದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ಕುನಿ ಮ್ಯಾಲ ಶವ ಇಟ್ಟಾರ. ಹೆಂಡತಿ ಬಂದು ಕಿವಿಯೊಳಗೆ ಹೇಳಕತ್ತಾಳ, ತೊಳ್ಕೊತ ಬಂದು ಮತ್ತೆ ಹಂಗೆ ಹೇಳಕ್ಕೆ ಬರಂಗಿಲ್ಲ ರೀ. ನನ್ನ ಕೊಳ್ಳಾಗಿನ ಬೋರ್ಮಾಳರಿ ನಿಮ್ಮ ಕೈಯಾಗ ಕೊಡ್ತೋಳು, ಹೇಳ್ರಿ ಹೇಳ್ರಿ ಅಂದಕ್ಕೆ. ಅವಂದವ ಹೆಂಗೆ ಹೇಳಿ ನಿನ್ನ ಬೋರ್ಮಾಳ ಮಾಡಿಸ್ತಾವ, ನಾ ಅದೀನಿ, ನಂದ ಹೋಗ್ತತಿ, ನಾ ಹೆಂಗೆ ಹೇಳಿ ಅಂದವ. ಮುಂದೇನತ್ತೇವ ಲಕ್ಷ ಕೊಟ್ಟು ಕೇಳ್ರಿ. ಇನ್ನು ಕುನಿ ಮ್ಯಾಲ ಮುಗಿತ್ತು. ಅಲ್ಲಿ ಮಂಗಳಾರತಿ ಮಾಡಿ ಎಲ್ಲಿ ಹೋಗಿ ಒಳಗೆ ಕುಣಿಯಾಗ ಕುಣಿಸಿದ್ರು. ಅದಕ್ಕೆ ಏನತ್ತಾರ್ರಿ? ಕಮಾನ ತಾರನ್ರಿ. ಅದನ್ನು ತೊಗೊಂಡು ಬರೋದು ವಿಮಾನ, ಒಳಗೆ ಕುಂಡ್ರದು ಕಮಾನ. ಅದಕ್ಕೆ ವಿಮಾನ ತಾರಲ್ರಿ. ಟಿಕೆಟ್ ಇಲ್ಲೇವ ಅದಕ್ಕೆ. ಮತ್ತು ಈ ವಿಮಾನದಾಗ ಹತ್ತಕ್ಕೆ, ಮ್ಯಾಗಿನ ವಿಮಾನದಾಗ ಹತ್ತಕ್ಕೆ ಟಿಕೆಟ್ ಅದಾವು 5,000 ರೂಪಾಯಿ 10,000. ಆದರೆ ಈ ವಿಮಾನದಾಗ ಟಿಕೆಟ್ ಇಲ್ಲ. ಈ ವಿಮಾನದಾಗ ಟಿಕೆಟ್ ಬೇರೆದವ್ರು ಹಿಡಿತಾರೆ, ನಾವು ಹರಿದ ಅವಶ್ಯಕತೆ ಇರಂಗಿಲ್ಲ. ತಂದು ಕುಣಿಸ್ಯಾರ. ತಂದು ಕುಣಿಸಿದ ಕಾಲಕ್ಕೆ ನೋಡ್ರಿ ಏನತ್ತಾರ ಅವರು, ಕಡಿದಾಗೆ ಮೋತಿ ನೋಡಿ ಬರ್ರಿ, ಮೋತಿ ನೋಡಿ ಬರ್ರಿ, ಮೋತಿ ನೋಡಿ 3 ಸರಿ ತರ್ತಾರೆ. ಯಾಕ್ರಿ ಯಾಕತ್ತಾರ? ನಮ್ಮ ಅಪ್ಪಗಳು ಅದನ್ನು ಭಾಳ ಚಂದ ಹೇಳ್ತಾರೆ, ನಾ ಅದನ್ನು ಹೇಳಂಗಿಲ್ಲ. ಮೋತಿ ನೋಡಿ ಬರ್ರಿ ಅಂತಂದ್ರು. ಯಾವಾಗ ಮೋತಿ ನೋಡಿ ಬರ್ರಿ ಅಂತಂದಾಗ ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು. ನೀವು ಮುಖ ನೋಡಕ್ಕೆ ಬಂದಳು, ಯಾರು ಹೆಣ್ಮಗಳು ಹಿಡಿದ್ಲಕ್ಕಿ, ನಾ ಮೊದಲು ನೀರು ಹಾಕ್ತಾನೆ ಸರಿ ರೀ ಅಂದಳಕ್ಕೆ. ಯಾರು ಬಾಯಾಗ ಮತ್ತೊಮ್ಮೆ ಲಾಸ್ಟಿಗೆ ನೀರು ಹಾಕ್ತಾರಲ್ರಿ, ನನಗೆ ಗೊತ್ತಿಲ್ಲ ಹೇಳ್ರಿ. ಯವ್ವ ಈ ಪುರಾಣ ಮಾಡ್ಕೊತ ಎಲ್ಲ ಮರ್ತ ಬಿಟ್ಟನೆ. ಮತ್ತಷ್ಟು ಬಾಯಾಗ ಕಡಿಗೆ ನೀರು ಹಾಕಿ ಬಂಗಾರ ಹಾಕ್ತಾರಲ್ಲ ಇವ. ಈಗ ಯಾರು ಹಾಕ್ವಾರ್ಯವ? ಈಗ ಯಾರು ಹಾಕ್ವಾರ? ಈಗ ಯಾಕೆ ಹಾಕ್ವಾರಿ? ಬಂಗಾರ ಭಾಳ ತುಟ್ಟಾಗೈತಿ. ಹೆಂಗಿದ್ರು ಹೊಂಟತ್ ಹೋಗ್ಲಿ, ಹೆಂಗೆ ಹೇಳ್ತಾರ ಅವ್ರು. ಎಷ್ಟಾಗೈತಿ ಬಂಗಾರ? ಈಕೇನೋ 1 ಲಕ್ಷ ತಗದಾಳ ಚಿಗವು. 140 ಆಗೈತೆ ನಮ್ಮವ್ವ ಬಾಳವಕ್ಕ. 140 ಲಕ್ಷ. ಯಾಕೆ ಸ್ವಲ್ಪ ಬಾಯಿ ಮಾಡಕತ್ತೀರಿ? ಶಿವಾಯ ನಮ, ಓಂ ನಮ ಶಿವಾಯ, ಶಂಭೋ ಶಂಕರ, ಹರ ಹರ ಮಹಾದೇವ್. ಅಲ್ಲ ಒಂದು ಮೈಕ್ ಕೊಡು ಕಾಡ್ಲೆಸ್. ಅವ್ರು ಕೂಡ ಮಾತಾಡಲಿ, ನಾವು ಆಮೇಲೆ ಮಾತಾಡ್ತೀವಿ. ಕೊಡು. ಎಲ್ಲಿದ್ದೀವ್ರಿ? ಕುಣ್ಯಾಗ ಕೂತಿರು. ನನಗಂದಿರು ಮತ್ತೆಲ್ಲ ಕೊಡಿ. ಅವನು ಕುಣಿಸ್ಯಾರ. ಕುಣ್ಯಾಗ ಕುಣಿಸ್ಯಾರ. ಹೇಳ್ತಂದಳು ರೀ, ಎದ್ದ ಬಿಡ್ರಿ, ಏನ್ಯಾಕೆ ಆಗೋತಕ್ಕೆ ಹೋಗೋತಕ್ಕೆ ಹೇಳ್ರಿ ಅಂತಂದ್ರು. ಹೇಳ್ರಿ ಅಂದ್ರೆ ಹೇಳಿಲ್ಲವ, ಅದ್ರ ಹೆಣ ಎತ್ತಲಿ ತಂದ್ರು. ಮಂದಿರ ಭಾಳ ಟೈಮ್ ಆಗಿತ್ತು ಅಂದ್ರು. ಲಗುಟ್ಟು ಮುಚ್ಚ್ರಿ ಅಂದ್ರು. ಯವ್ವ ಮಡಿಲಿನ ಮೇಲೆ ತೊಡಿ ಮೇಲೆ ಮಣ್ಣು ಹೋಗಿದ್ರು. ಎದಿ ತಕ್ಕ ಮಣ್ಣು ಬತ್ತು. ಎದಿ ತಕ್ಕ ಮಣ್ಣು ಬಂದಾಗ ಅವಂದ ನೋಡ್ತಾ ನಮ್ಮ ಕಣ್ಣು ತಿರುಗಿ ಎಲ್ಲರೂ ಇದ್ರು. ಎದಿ ಮಠ ಮಣ್ಣು ಬತ್ತು. ಎದಿ ಮಠ ಮಣ್ಣು ಬಂದಾಗ ಸುಮ್ಮನಾದ್ರು. ಕೊರಳ ತಕ್ಕ ಮಣ್ಣು ಬತ್ತು. ಕೊರಳ ತಕ್ಕ ಮಣ್ಣು ಬಂದಿರತಕ್ಕಂಥ ಕಾಲದೊಳಗೆ ಏನು ಎದುರಿಗೆ ಬಂದಿದ್ದಲ್ಲ ಶಿವಯೋಗಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದ್ರೆ, ತಡೀರಿ ಇಟ್ಟು ತಡೀರಿ ಅಂತಂದ. ಊರಾಗಿನ ಮಂದಿ ಅಂದ್ರು, ಏನು ತಡಿಯೋದು? ಏನಿಲ್ಲ, ಅವ್ನ ಜೊತೆ 2 ಮಾತಾಡೋದು, ತಡೀರಿ ಅಂತಂದು. ಅಲ್ಲೋ ಸತ್ತವನ ಜೋಡಿ ನೀ ಏನು ಮಾತಾಡ್ತಿ? ಅದು ಸತ್ತತ್ತಿ, ಅದರ ಜೋಡಿ ಏನು ಮಾತಾಡ್ತಿ? ಒಟ್ಟ 2 ನಿಮಿಷ ಟೈಮ್ ಕೊಡ್ರಿ ನೀವು, ಅದನ್ನು ತಡೀರಿ ಅಂದ.
ಊರಾಗಿನ ಒಂದು ಸ್ವಲ್ಪ ಹಿರಿಯರಿದ್ರು ಇಂಥವ್ರು ಹಿರಿಯರು ಅಂದರು. ಹಿಂದೆ ಕೂತಾರ ನಮ್ಮೆಲ್ಲ ಹಿರಿಯರು. ಅವ್ರು ಏನಂದರು, ಯಾಕೋ ಸ್ವಾಮಿ ಮಾತಾಡ್ತಾನೆ ಅನ್ನಕತ್ತಾನು, ಚಲೋ ಆಗೋದಿತ್ತಾರೆ, ಯಾಕೆ ಕೆಡಿಸ್ತೀರಿ, ಕೆಳಗೆ ಇಳಿಸ್ತೀರಿ ಅಂತಂದರು. ಸ್ವಾಮಿಗಳು ಕೆಳಗೆ ಬಂದರು. ಕೆಳಗೆ ಬಂದು ಅವ್ನ ತಲೆ ಮೇಲೆ ಕೈ ಇಟ್ಟು ಕಿವ್ಯಾಗ ಹೇಳಿದರು, ನೋಡಪ್ಪ ಏನಪ್ಪ ಇನ್ಕತ್ತಕ ನೀ ಕೂಡು ಅಂತೇಳಿ ನಿನ್ನ ಮನೆಗೆ ಗಂಟು ಬಿದ್ದಿದ್ನಿ. ಇನ್ನು ನಿನ್ನ ಜೀವನದಾಗ ಯಾವತ್ತೂ ನನಗೆ ₹1 ಕೊಡಕ್ಕೆ ಹೋಗಬೇಡ, ₹1 ಕೊಡಕ್ಕೆ ಹೋಗಬೇಡ, ಈಗ ಎದ್ದು ಬಿಡು ಅಂದರು. ನೀವು ₹1 ಕೊಡಕ್ಕೆ ಹೋಗಬೇಡ, ಎದ್ದು ಬಿಡು ಅಂದಿರ್ತಕ್ಕಂಥ ಕಾಲದಾಗ ಅವೇನು ಅನ್ಬೇಕ್ರಿ, ಕೆಳಗೆ ಕೂತವ ನೋಡು ನನ್ನ ಮೇಲೆ ಆಣಿ ಮಾಡಿ ಹೇಳು ಒಂದವ. ಮತ್ತು ₹1 ಕೇಳಿದ್ರೆ ಹೆಂಗೆವ, ನನ್ನ ಮೇಲೆ ಆಣಿ ಮಾಡಿ ಹೇಳು ಅಂತಂದಾಗ ಅವನ ತಲೆ ಮೇಲೆ ಇಟ್ಟು ಅವನು ಶಿವಯೋಗಿ ಆಣಿ ಮಾಡ್ತಾನಂತ, ನಿಂದೇನು ಬೇಡಪ್ಪ ಈ ಜನ್ಮದಾಗ ನಿಂದ ₹1 ಬೇಡ ಅಂತಂದಾಗ ನೆನಪಿಟ್ಟುಕೊಳ್ಳೇವ, ಏನು ಕುನ್ಯಾಗ ಮುಚ್ಚಿದ್ರಲ್ಲಿ ಮೈ ಮೇಲೆ ಅರಿಬಿ ಎಲ್ಲ ಹರಿದಿದ್ರು, ಇದು ಹಂಗೆ ಎತ್ತವ ದಿಗಂಬರನಾಗಿ ಎತ್ತು ಓಡ್ಕೋತ ಹೆಣ್ತು ಅದ್ರ ಹೆಣ್ಣಿಂದ ಹೆಣ್ತಿ ಬೇನ ಹೈತು, ಹೆಣ್ತಿಯಿಂದ ಊರು ಬೇನ ಹೈತು. ಓಡಾಕತ್ರು ಮನೆಗೆ ಬಂದ ನೋಡ್ಕೊಳ್ತಾನ, ಮೈ ಮೇಲೆ ಅರಿವಿಲ್ಲ. ಯಾಕೆವ, ಒಂದು ₹10 ದಾನ ಕೊಟ್ಟಿದ್ರ ಮೈ ಮ್ಯಾಗ ಅರಿವು ಉಳಿತಿತ್ತು. ಯವಾ ₹10 ದಾನ ಕೊಟ್ಟಿದ್ರ ಮೈ ಮೇಲೆ ಅರಿವು ಉಳಿತಿತ್ತ. ಯವಾ ಬೆತ್ತಲೆಯಾಗಿ ಜನರ ಮುಂದೆ ಕತ್ತಲೆಯನ್ನೇ ಕಾಂಡ ಮನುಷ್ಯ. ನೆನಪಿಟ್ಟುಕೊಳ್ಳಿ, ಹೀಗಿರ್ತಕ್ಕಂಥ ಮನುಷ್ಯ ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಏನು ಅಂತಂದ್ರೆ ತಾಯಿ ಮನೆಗೆ ಬಂದ ಹೆಂಡ್ತಿ ನೋಡ್ತಾಳೆ, ಗಡ್ಡಿಗೊಂದು ಜೋರಾಗಿ ಬಿಡ್ತಾಳೆವ. ಆಕಿ ತಾಳ್ಮೆ ಮೇರಿತ್ತು. ಅಲ್ಲ ನಿನ್ನ ಬುದ್ಧಿಗೇಡಿ, ನಿನ್ನ ಹೆಣ ಎತ್ತಲಿ ಬೇಗ ನಿಮಗೆ ಬರಂಗಿಲ್ಲವ ನನಗೆ, ನಿನ್ನ ಎಲ್ಲ ಅಂದಳಕ್ಕೆ. ಅಲ್ಲ ನಾನು ದಾನ ಕೊಟ್ಟಿದ್ರೆ ಮುಗಿದು ಬಿಡ್ತಿತ್ತು, ಇದೇನೇನು ಹಚ್ಚಿದ್ದ ನೀನು ಅಂತಂದ. ಆತ ಅವನು ಹಾನಿ ಮಾಡ್ಕೊಂಡ, ನಾವೇನು ಕೊಡೋದ ಅವಶ್ಯಕತೆ ಇಲ್ಲ ಅಂತಂದರು. ಊರಾಗಿನ ಹಿರಿಯರೆಲ್ಲ ಬಂದ್ರು ನೋಡ್ರಿ. ಊರಾನ ಹಿರಿಯರು ಬಂದರು ಬಂದು ಒಂದು ಚೀಟಿ ಕೊಟ್ರ ಅವನ ಕೈಯಾಗ. ಏನು ಚೀಟಿ ಎಂದ, ಇನ್ಕತ್ತಕ್ಕ ಸತ್ತಂಗ ನಾಟಕ ಮಾಡಿದಿಲ್ಲ ತಮ್ಮ, ಊರಾಗಿನ ಮಂದಿಯೆಲ್ಲ ಹಿರಿಯರು ಖರ್ಚು ಮಾಡ್ಯಾರು, ₹1,09,000 ಆಗಿತ್ತು, ಅದನ್ನು ಕೂಡಂದ್ರು ಅವರು. ಎಷ್ಟಾಗೈತ್ರಿ? ₹1,09,000 ಆಗೈತೆ. ಅವ ಅಂದ, ಏನು ಎದಿ ಹಿಡ್ಕೊಂಡಲ್ಲೇವ, ಮಿರಜ್ಗೆ ಹೋದ್ರು ವಾಪಸ್ ಬರಲೇ ಇಲ್ಲ. ಈ ನೆವೆರ್ ಕೇಮ್ ಬ್ಯಾಕ್